ಆಮೇಲೆ ಮೀಸಲಾತಿ ಗೊಂದಲ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈ ಗೊಂದಲ ನಿರ್ಮಾಣ ಮಾಡಲಿಕ್ಕೆ RSSನವರೇ ಕಾರಣ. ನಾನು ಇದನ್ನ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ಇವತ್ತು ಗೊಂದಲ ನಿರ್ಮಾಣ ಆಗಬೇಕಾದ್ರೆ, ರಾಜಕೀಯ ಗೊಂದಲ ನಿರ್ಮಾಣ ಆಗಬೇಕಾದ್ರೆ RSSನವರೇ ಕಾರಣ. ಇವ್ರು ಯಾವತ್ತು ಮೀಸಲಾತಿ ಪರ ಇದ್ರು ಹೇಳ್ಬೇಕು. ಯಾವತ್ತು ಮೀಸಲಾತಿ ಪರ ಇದ್ರು ಇವರು ಬಿಜೆಪಿಯವರು? ಇವತ್ತಿನಿಂದ ಅಲ್ಲ, ಮಿಲ್ಲರ್ ಕಮಿಷನ್ ಆಯೋಗದಿಂದ ಹಿಡಿದು ಚಿನ್ನಪ್ಪರೆಡ್ಡಿ ಆಯೋಗದವರೆಗೆ ಯಾವತ್ತು ಮೀಸಲಾತಿ ಪರ ಇದ್ರು? ಮಂಡಲ್ ಕಮಿಷನ್ ವರದಿ, ಕಾಕಾ ಕಾಲೇಕರ್ ವರದಿ, ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು, RSSನವರು. ಈಗ ಜನರನ್ನ ಎತ್ಕಟ್ಬಿಟ್ಟಿದ್ದಾರೆ, ಗೊಂದಲ ನಿರ್ಮಾಣ ಮಾಡಿ ನೀವು ಮೀಸಲಾತಿ ಕೊಡ್ತೀವಿ ಗಲಾಟೆ ಮಾಡಿ, ಮೀಸಲಾತಿ ಕೊಡ್ತೀವಿ ಚಳವಳಿ ಮಾಡಿ. ಈ ತರ ಗೊಂದಲ ನಿರ್ಮಾಣ ಮಾಡಿದ್ದಾರೆ. ಈಗ ಇಂದಿರಾ ಸಾಹ್ನಿ ಕೇಸ್ನಲ್ಲಿ 1992 ಮಂಡಲ್ ಕಮಿಷನ್ ವರದಿ, ಆಗ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ, ಕೇಂದ್ರದಲ್ಲಿ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು, ಪ್ರತಿ ರಾಜ್ಯದಲ್ಲಿ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಸುಪ್ರೀಂ ಕೋರ್ಟ್ನವರು ಹೇಳಿದ ಮೇಲೆ ಕೇಂದ್ರದಲ್ಲಿ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ರಾಜ್ಯಗಳಲ್ಲಿ ಒಂದೊಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ. ನೀವು ಯಾರೇ ಈಗ BC ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇಷ್ಟು ಸೇರಬೇಕು ಅಂತ, ನಾನು ಯಾರನ್ನೂ ವಿರೋಧ ಮಾಡಕ್ ಹೋಗಲ್ಲ. ಯಾರು ಡಿಸರ್ವ್ ಇದ್ದಾರೆ ಅವ್ರು ಸೇರ್ಲೇಬೇಕು. ಸಂವಿಧಾನದ ರೀತಿ ಯಾರು ಡಿಸರ್ವ್ ಇದ್ದಾರೆ ಅವ್ರು ಸೇರ್ಬೇಕು. ಅವ್ರು ಸೇರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಅಧಿಕಾರ ಇದೆ, ಅದನ್ನ ಎಕ್ಸಾಮಿನ್ ಮಾಡಿ ಇನ್ಕ್ಲೂಡ್ ಮಾಡಕ್ಕೆ ಮತ್ತೆ ಎಕ್ಸ್ಕ್ಲೂಡ್ ಮಾಡಕ್ಕೆ, ಇನ್ಕ್ಲೂಡ್ ಮಾಡಕ್ಕೆ ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ಶಿಫಾರಸ್ ಮಾಡಲಿಕ್ಕೆ ಅಧಿಕಾರ ಇದೆ. ಅದ್ರ ಮೇಲೆ ರಾಜ್ಯ ಸರ್ಕಾರ ಎಷ್ಟು ಟೇಕ್ ಎ ಡಿಸಿಷನ್. ಇದು ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು. ಬೇರೆ ಯಾರೇ ಕೇಳಲಿ, ನಮಗೆ ಈಗ BC ಬ್ಯಾಕ್ವರ್ಡ್ ಕ್ಲಾಸ್ ಇಷ್ಟು ಸೇರಿಸ್ಕೊಡಿ ಅಂತ ಕೇಳಿದ್ರೆ ಅಲ್ಲಿ ರೆಫರ್ ಆಗಬೇಕು. ಎಲ್ಲಿಗೆ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ. ಈಗ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಬಿಟ್ಟಿದ್ದಾರೆ, ಸಂವಿಧಾನಬದ್ಧವಾದಂತ ಅಸ್ತಿತ್ವ ಇದೆ ಅದಕ್ಕೆ. ಅಲ್ಲಿ ಕೊಡದೇನೆ ಈಗ ಇವ್ರು ಏನ್ ಮಾಡಿದ್ದಾರೆ, ಆಡಿ ಯಾರೋ ನಮ್ಮ ಸುಭಾಷ್ ಆಡಿ ಅವ್ರ ಅಧ್ಯಕ್ಷದಲ್ಲಿ ಒಂದು ಪವರ್ ಕಮಿಟಿ ಅಂತೆ. ಕಾನ್ಸ್ಟಿಟ್ಯೂಷನ್ ಇದ್ರ ಕೆಲಸ ಏನಾಗಿದ್ರೆ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಹೆಡೆಡ್ ಬೈ ದಟ್ ಹೆಗ್ಡೆ ಇದಾರಲ್ಲ, ಕೆಲಸ ಜಯಪ್ರಕಾಶ್ ಹೆಗ್ಡೆ ಇದಾರಲ್ಲ, ಅದಕ್ಕೇನು ಕೆಲಸ ಆಗಿದ್ರೆ ಇವ್ರು ಇದ್ರು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದ್ದೂ ಕೂಡ ಒಂದು ಪವರ್ ಕಮಿಟಿ ಮಾಡಿದಾರಲ್ಲ, ಯಾಕೆ ಮಾಡಿದ್ರು? ಯಾಕೆ ಮಾಡಿದ್ರು? ಅವ್ರು ಇಷ್ಟ ಬಂದಾಗ ರಿಪೋರ್ಟ್ ತಗೊಳಕ್ಕೆ ವೈಜ್ಞಾನಿಕವಾಗಿ ಎಕ್ಸಾಮಿನ್ ಆಗಬೇಕು. ಬೇಡಿಕೆ ಇಟ್ಟಿರುವಂತ ಜಾತಿಗೆ ಸೇರಿದವನು ಅವ್ರು ಏನು ಹೇಳ್ತಾರೆ, ಬಹುತೇಕವಾಗಿ ನಾನು ಬಜೆಟ್ನಲ್ಲಿ ಅವನ್ನ ಸೇರಿಸ್ತಾ ಇದ್ದೆ. ರವಿ ಆಗ ಪ್ರೊಫೆಸರ್ ರವಿ ಅಧ್ಯಕ್ಷರಾಗಿದ್ದರು. ಎಲ್ಲ ಮೀಟಿಂಗ್ಗಳಲ್ಲೂ ಕೂಡ ಬಂದಿದ್ರು, ಇವರು ಬರ್ತಾ ಇದ್ರು. ಬಹುತೇಕವಾಗಿ ಅವ್ರು ಹೇಳಿದಂಥ ಎಲ್ಲ ಒತ್ತಾಯಗಳನ್ನ ಬಜೆಟ್ನಲ್ಲಿ ಸೇರಿಸಿ ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಅಷ್ಟೇ ಅಲ್ಲ, ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದೆ. ಇವತ್ತು ಅನೇಕ ಜಾತಿಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ. ಸುಮಾರು 14-15 ಅಭಿವೃದ್ಧಿ ನಿಗಮಗಳಿದ್ದಾವೆ, 18 ಅಭಿವೃದ್ಧಿ ನಿಗಮಗಳಿದ್ದಾವೆ. ಬಹುತೇಕವಾಗಿ ನಾನೇ ಮಾಡಿದ್ದು ಎಲ್ಲ ಅಭಿವೃದ್ಧಿ ನಿಗಮಗಳನ್ನು. ಅಭಿವೃದ್ಧಿ ನಿಗಮಗಳಿಗೆ ಸಾಕಷ್ಟು ಹಣನೂ ಕೂಡ ಪ್ರತಿ ಬಜೆಟ್ನಲ್ಲಿ ನಾನು ಒದಗಿಸ್ತಾ ಇದ್ದೆ. ಈ ಯಡಿಯೂರಪ್ಪನವ್ರ ಸರ್ಕಾರ ಬಂದ ಮೇಲೆ
2 ಹೊಸ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರು. ನಮ್ದೇನು ತಕರಾರಿಲ್ಲ, ಅದಕ್ಕೆ ವಿರೋಧ ಇಲ್ಲ. ಒಂದು ಲಿಂಗಾಯತ ಸಮುದಾಯದವರಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರು, ಒಕ್ಕಲಿಗ ಸಮಾಜದವರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರು. ಮಾಡ್ಕೊಳ್ಳಿ, ನಾನು ಸ್ವಾಗತ ಮಾಡಿದ್ದೀನಿ ಅಸೆಂಬ್ಲಿನಲ್ಲಿ. ಆದರೆ ಅವ್ರಿಗೆ 500 ಕೋಟಿ ಕೊಟ್ಟಿದ್ದಾರೆ ಪ್ರತಿ ನಿಗಮಕ್ಕೆ. ಇಲ್ಲಿ 14 ನಿಗಮಗಳನ್ನು ಒಟ್ಟುಗೂಡಿಸಿ 500 ಕೋಟಿ ಕೊಟ್ಟಿದ್ದಾರೆ 14 ನಿಗಮಗಳಿಗೆ. ಇಲ್ಲ, ಇದು ಬ್ರಾಹ್ಮಣರದು ಅಭಿವೃದ್ಧಿ ನಿಗಮ ಬಿಟ್ಟು ಇವ್ರು 3 ಬಿಟ್ಟು 14 ಇದಾವೆ. 14 ನಿಗಮಗಳಿಗೆ ಪರಿಶಿಷ್ಟ ಜಾತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಬಂಜಾರ ಅಭಿವೃದ್ಧಿ ನಿಗಮ, ಗೊಲ್ಲರ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ಲಿಡ್ಕರ್, ಹಿಂಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ತಾಂಡಾ, ಬಂಜಾರ ಅಭಿವೃದ್ಧಿ ನಿಗಮ, ಹೀಗೆ ಎಲ್ಲ ಅಭಿವೃದ್ಧಿ ನಿಗಮಗಳು ಸೇರಿಸಿ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಹಿಂದುಳಿದ ಜಾತಿಯವರಿಗೆ ಮಾಡಿದಂಥ ದ್ರೋಹ. ನಾನು ಯಡಿಯೂರಪ್ಪನ ಪ್ರಶ್ನೆ ಮಾಡಿದಾಗ ಯಡಿಯೂರಪ್ಪ ಉತ್ತರ ಕೊಡಲೇ ಇಲ್ಲ, ಕೂತ್ಕೊಂಡು. ಏನ್ರಿ ಇದು ನ್ಯಾಯನಾ ನೀವು ಮಾಡಿರೋದು? ಹೌ ಡು ಯು ಜಸ್ಟಿಫೈ ದಿಸ್ ಅಂತ ಕೇಳಿದ್ರೆ ಅವನು ಉತ್ತರನೇ ಕೊಡಲಿಲ್ಲ ಯಡಿಯೂರಪ್ಪ. ನೋಡೋಣ ಮುಂದೆ ಉತ್ತರ ಕೊಡುವಾಗ ಕೊಡ್ತಾರ ಅಂತ, ಬಜೆಟ್ ಮೇಲೆಲ್ಲ ಚರ್ಚೆ ಆದಮೇಲೆ ಉತ್ತರ ಕೊಡ್ತಾರ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಅವ್ರು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಈ ಧೂಪ ಹಾಕ್ತಾರಲ್ಲ, ಹಂಗೆ ಎಲ್ಲ ಜಾತಿಯವ್ರಿಗೂ ಧೂಪ ಹಾಕ್ಬಿಟ್ಟಿದ್ದಾರೆ. ಈ ಯಡಿಯೂರಪ್ಪನವರು ಹಿಂದುಳಿದ ಜಾತಿಗಳ ವಿರುದ್ಧವಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಲ್ಲ ನಿಗಮಗಳಿಗೆ ಹೆಚ್ಚು ಮಾಡಬೇಕು ದುಡ್ಡನ್ನು, ಇದು ಒತ್ತಾಯ ಮಾಡಬೇಕು. ಎಲ್ಲ ನಿಗಮಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಬೇಕಾದಷ್ಟು ಜಾತಿಗಳು ಸೇರ್ತಿತ್ತು. 60 ಕೋಟಿ ಬರೀ 60 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ. 200 ಜಾತಿಗೆ ಸುಮಾರು ಮೋರ್ ದನ್ 200 ಕಮ್ಯುನಿಟೀಸ್ ಇದ್ದಾವೆ. ಅದಕ್ಕೆ ಬರೀ 60 ಕೋಟಿ ರೂಪಾಯಿ ಕೊಟ್ಟಿರೋದು. ನಾನು 414 ಕೋಟಿ ರೂಪಾಯಿ ಕೊಟ್ಟಿದ್ದೆ, ಬಿಡುಗಡೆನೇ ಮಾಡಲಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನನೇ ಬಿಡುಗಡೆ ಮಾಡಲಿಲ್ಲ. ಡಿಸ್ಟ್ರಿಕ್ಟ್ ಸೆಕ್ಟರ್ನಲ್ಲಿ 100 ಕೋಟಿ ಇತ್ತು, ಸ್ಟೇಟ್ ಸೆಕ್ಟರ್ನಲ್ಲಿ 395 ಕೋಟಿ ಇತ್ತು, 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಈ ವರ್ಷ 100 ಕೋಟಿ ಇಟ್ಕೊಂಡಿದ್ದಾರೆ, ಅದನ್ನು ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೆ. ವಿದ್ಯಾಶ್ರೀ ಯೋಜನೆಗೆ ದುಡ್ಡು ಕೊಡಲಿಲ್ಲ. ಅನುಗ್ರಹ ಯೋಜನೆ ಮಾಡಿದ್ದೆ, ಕುರಿ ಸತ್ತರೆ ಎತ್ತು ಎಮ್ಮೆ ಸತ್ತರೆ ಅವರಿಗೆ ಪರಿಹಾರ ಕೊಡೋದು. ನಾವು ಗಲಾಟೆ ಮಾಡಿದ ಮೇಲೆ ಈಗ 38 ಕೋಟಿ ಬಾಕಿ ಇರೋದು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಇನ್ನು ಕಾದು ನೋಡಬೇಕು. ನಾನು ಏನು ಯೋಚನೆ ಮಾಡಿದೆ ಅಂತಂದ್ರೆ, ಒಂದು ಪ್ರತಿ ಜಾತಿಗಳು, ನಮ್ಮ ದೇಶದಲ್ಲಿ ಎಷ್ಟು ಜಾತಿಗಳಿದಾವೆ, ಆ ಎಲ್ಲ ಜಾತಿಗಳದು ಕೂಡ, ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿದಾವೆ, ಎಲ್ಲ ಜಾತಿಗಳದು ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗಬೇಕು. ನನ್ನ ಪರಿಸ್ಥಿತಿ ಏನಾಗಿದೆ, ಇವ್ರ ಪರಿಸ್ಥಿತಿ ಏನಾಗಿದೆ, ತಿಮ್ಮೇಗೌಡನ ಪರಿಸ್ಥಿತಿ, ತಿಮ್ಮೇಗೌಡನ ಜಾತಿಯವ್ರ ಪರಿಸ್ಥಿತಿ ಏನಾಗಿದೆ, ಇವ್ರ ಪರಿಸ್ಥಿತಿ, ವಿಶ್ವಕರ್ಮದವ್ರದ್ದು ಏನಾಗಿದೆ, ಇವ್ರದ್ದು ಕ್ಷತ್ರಿಯ ಇವ್ರದ್ದು ಹಾಗೇನಾಗಿದೆ, ನೇಕಾರದ್ದು ಏನಾಗಿದೆ, ಲಿಂಗಾಯತರದ್ದು ಏನಾಗಿದೆ, ಒಕ್ಕಲರದ್ದು ಏನಾಗಿದೆ, ಬ್ರಾಹ್ಮಣರದ್ದು ಏನಾಗಿದೆ, ಎಲ್ಲ ಜಾತಿಗಳದ್ದು ಕೂಡ ಗೊತ್ತಾಗಬೇಕು. ಆಗ ನಾವು ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಅವಕಾಶಗಳು ಸಿಕ್ಕಿಲ್ಲ, ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗ್ತದೆ. ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಅಮೇರಿಕಾದಲ್ಲಿ ಕರೀತಾರೆ. ನೀಗ್ರೋಗಳಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅಲ್ಲಿ ರಿಸರ್ವೇಷನ್ ಅಂತ ಕರೆಯಲ್ಲ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಕರೀತಾರೆ.
ಪ್ರಥಮ ಆದ್ಯತೆ ಕೊಡೋದು. ಸೊ ಅದನ್ನ ಮಾಡಬೇಕಾದ್ರೆ ನಿಮಗೆ ಮಾಹಿತಿ ಇರಬೇಕಲ್ಲ, ನಿಖರವಾದಂಥ ಮಾಹಿತಿ ಇರಬೇಕಲ್ಲ. ಆ ನಿಖರವಾದಂಥ ಮಾಹಿತಿ ದೊರಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸಮೀಕ್ಷೆ ಆಗಬೇಕು ಪ್ರತಿ ಜಾತಿದು. ಜೊತೆಗೆ ಯಾವ್ಯಾವ ಜಾತಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಯಾಕಂದ್ರೆ ಎಲ್ಲರೂ ಕಮ್ಮಿ ಹೇಳೋದೇ ಇಲ್ಲ ಜಾತಿನ ಸಂಖ್ಯೆನ, ಎಲ್ಲ ಜಾಸ್ತಿನೇ ಹೇಳ್ತಾರೆ. ಹಂಗ ಲೆಕ್ಕ ಹಾಕಕ್ ಹೋದ್ರೆ 20 ಕೋಟಿ ಮೇಲೆ ಕರ್ನಾಟಕದಲ್ಲಿ. ಅದಕ್ಕೆ ಇವೆಲ್ಲ ಗೊತ್ತಾಗಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಸರ್ವೆ ಮಾಡ್ತೀನಿ. ಅದಕ್ಕೆ 162 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಾನು. 162 ಕೋಟಿ ರೂಪಾಯಿ ವಸ್ತುಸ್ಥಿತಿ ಗೊತ್ತಾಗ್ಬಿಡ್ತದೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ, ಯಾವ್ಯಾವ ಜಾತಿ ಏನೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅದನ್ನು ತಗೊಳ್ಳೋಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ. ಅದನ್ನು ನಾವು ಒತ್ತಾಯ ಮಾಡಿದ್ದೀವಿ, ಆದರೂ ಕೂಡ ಅವರು ತಗೋತಾ ಇಲ್ಲ. ಈಗ ನೀವೆಲ್ಲ ಸೇರಿ ಒತ್ತಾಯವನ್ನು ಇನ್ನೂ ಜೋರಾಗಿ ಮಾಡಬೇಕು, ತಕೊಳ್ಳೇಬೇಕು. ಎಲ್ಲ ತಾಲೂಕು ಮಟ್ಟದಲ್ಲಿ ಆಗಬೇಕು, ಒತ್ತಾಯಗಳಾಗಬೇಕು, ಇಡೀ ರಾಜ್ಯದಲ್ಲಿ ಆಗಬೇಕು. ಅದು ಬಂದರೆ ನಿಮ್ಮ ಸ್ಥಿತಿಗತಿಗಳು ಏನು ಗೊತ್ತಾಗ್ತದೆ. ನಿಮ್ಮ ಶೈಕ್ಷಣಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ನಿಮ್ಮ ಉದ್ಯೋಗದ ಪರಿಸ್ಥಿತಿ ಏನು, ನಿಮ್ಮ ವೃತ್ತಿ ಏನು, ನಿಮ್ಮ ಜಮೀನುಗಳಿದೆಯಾ ಇಲ್ವಾ, ಇವೆಲ್ಲ ಗೊತ್ತಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಅದನ್ನು ಅವರು ಮಾಡ್ತಾ ಇಲ್ಲ. ನೀವು ಈಗ ಒತ್ತಾಯ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀರಿ, ಇದನ್ನು ಇನ್ನೂ ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ರಾಜ್ಯವ್ಯಾಪಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ನಿಮ್ಮಲ್ಲಿ. ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನು. ಆಮೇಲೆ ಸ್ಕಾಲರ್ಶಿಪ್ಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಸ್ಕಾಲರ್ಶಿಪ್ ನಿಲ್ಲಿಸೋದ್ರಿಂದ ಶಿಕ್ಷಣ ಗುಣಮಟ್ಟ ಆಗಕ್ಕೆ ಕಷ್ಟ ಆಗ್ತದೆ. ನಾನು ಅದನ್ನು ಒತ್ತಾಯ ಮಾಡಿದ್ದೀನಿ ಅಸೆಂಬ್ಲಿನಲ್ಲಿ. ಸ್ಕಾಲರ್ಶಿಪ್ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಡಯಟ್ ಚಾರ್ಜ್ ನಾನಿದ್ದಾಗ ಪ್ರತಿ ವರ್ಷ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವ್ರು ಬಂದಮೇಲೆ ನಿಲ್ಲಿಸ್ಬಿಟ್ರು. ಪ್ರತಿ ವರ್ಷ 100 ರೂಪಾಯಿ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ 1400 1300 ರೂಪಾಯಿ ಇರಬೇಕು. ಗರಿಷ್ಠ ಪ್ರತಿ ವಿದ್ಯಾರ್ಥಿಗೆ 500 ರೂಪಾಯಿ ಹೆಚ್ಚು ಮಾಡಬೇಕು. ಈಗ ಇವತ್ತು ಬೆಲೆ ಏರಿಕೆ ತೆಗೆದುಕೊಂಡು ಹೋಗ್ಬಿಟ್ಟಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಹೆಚ್ಚಾದ್ರಿಂದ ಆಹಾರ ಪದಾರ್ಥಗಳ ಬೆಲೆ, ತರಕಾರಿಗಳ ಬೆಲೆ, ಎಣ್ಣೆ ಬೆಲೆ ಎಲ್ಲ ಗಗನಕೊಂಡು ಹೋಗ್ಬಿಟ್ಟಿದೆ. ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆ ಪರಿಸ್ಥಿತಿ. ಅದರಿಂದ ಆಹಾರ ಪದಾರ್ಥಗಳು ಜಾಸ್ತಿ ಆಗಿರೋದ್ರಿಂದ ಪೌಷ್ಟಿಕ ಆಹಾರ ಸಿಗಬೇಕಾದ್ರೆ ಮಕ್ಕಳಿಗೆ ಹೆಚ್ಚು ದುಡ್ಡು ಕೊಡಬೇಕು. ನಾನು ಈ ವಿದ್ಯಾಸಿರಿ ಕಾರ್ಯಕ್ರಮದಲ್ಲಿ 1,500 ರೂಪಾಯಿ ಕೊಡ್ತಿದ್ದೆ ಒಬ್ಬ ವಿದ್ಯಾರ್ಥಿಗೆ, 1,500. ಅದನ್ನು ಈಗ 2,000 ಮಾಡಬೇಕು. ಅದನ್ನು 1,500 ನಾನು ಮಾಡಿದ್ದದು ಯಾವಾಗ 2016, 17, 15, 16ರಲ್ಲಿ. ಈಗಾಗಲೇ 5 ವರ್ಷದ ಮೇಲಾಗ್ಬಿಟ್ಟದೆ. 14, 15. ಈಗ ಕನಿಷ್ಠ 2,000 ಮಾಡಬೇಕು. ಅದನ್ನು ಒಬ್ಬ ವಿದ್ಯಾರ್ಥಿಗೆ 2,000 ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅದನ್ನು ಕೂಡ ಏನು ಕ್ರಮ ತಗೊಂಡಿಲ್ಲ. ಈ ಥರ ಇವತ್ತು ಹಿಂದುಳಿದವರನ್ನು ತುಳಿತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಇದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ. ನಿಮ್ಮ ಡಿಮ್ಯಾಂಡ್ನಲ್ಲಿ ಹೇಳಿದ್ದೀನಿ, ನಾನು ನೋಡಿದೆ. ಡಿಮ್ಯಾಂಡ್ನಲ್ಲಿ ಹೇಳಿದ್ದೀನಿ ಅದು ರದ್ದು ಮಾಡಬೇಕು ಅಂತ. ಯಾರೇ ನಾನು ಯಾರು ಕೇಳ್ತಾರೆ ಅದನ್ನ ನಾನು ವಿರೋಧ ಇಲ್ಲ, ಕೇಳಲಿ. ಈಗ ನನ್ನನ್ನು ಬ್ಯಾಗ್ಗಳ ಸೇರಿಸಿ ಅಂತ ನಾನು ಕೇಳಿದ್ರೆ ತಪ್ಪೇನಿಲ್ಲ. ಇವನು ತಿಮ್ಮೇಗೌಡ ಕೇಳಿದ್ರೆ ತಪ್ಪೇನಿಲ್ಲ, ಸುದರ್ಶನ್ ಕೇಳಿದ್ರೆ ತಪ್ಪೇನಿಲ್ಲ. ಬಟ್ these petitions will have to be referred to Permanent Backward Class Commission. They have to examine and give the report. On the basis of the report, the government has to take a decision. ಇದು ಒಂದು. ST SCಗೆ ಸೇರ್ಬೇಕಾದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರೋದು, ರಾಜ್ಯ ಸರ್ಕಾರಕ್ಕಿಲ್ಲ. ಶಿಫಾರಸ್ ಮಾಡ್ಬೋದು ಅಷ್ಟೇ. ಸೇರಿಸ್ಲಿಕ್ಕೆ, ಕಾನೂನಿಗೆ ತಿದ್ದುಪಡಿ ತರಲಿಕ್ಕೆ, ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಅದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರೋದು. ಈಗ ನಮ್ಮಲ್ಲಿ ಇವ್ರಿಗೆ ST ಮಾಡಿ ಅಂತ ನಮ್ಮ ಕುರುಬ
ಕುರುಬ ಜನಾಂಗದವರು ಎಷ್ಟಿಗೆ ಸೇರಿಸಿ ಅಂತೇಳಿ ದೊಡ್ಡ ಪ್ರತಿಭಟನೆ ಮಾಡಿ ಐ ಹ್ಯಾವ್ ನೋ ಅಬ್ಜೆಕ್ಷನ್, ಮಾಡೋದಕ್ಕೆ ನನ್ನ ತಕರಾರಿಲ್ಲ. ಆದ್ರೆ ಇವ್ರು ಮಾಡ್ಬೇಕಲ್ಲಪ್ಪ. ಇನ್ನು ಕುಲಶಾಸ್ತ್ರ ಅಧ್ಯಯನ ಶಾಸ್ತ್ರನೇ ನಡೆದಿಲ್ಲ, ರೆಕಮೆಂಡೇಶನ್ ಆಗಿಲ್ಲ. ಆದರೂ ಮಾಡಿದ್ರು. ಆಯ್ತು, ಹೋಲಿ, ರಾಜಕೀಯ ಅದು, ಅದರಲ್ಲಿ RSSನವ್ರದ್ದು ಕೈವಾಡ ಇತ್ತು, ಮಾಡಿದ್ದಾರೆ. ಈಗ ಶಿಫಾರಸ್ ನಾನೇ ಮಾಡಿದ್ದೀನಿ. ಯಾಕೆ ಮಾಡಿದೆ ಅಂತಂದ್ರೆ ಅದು ರೀಸನಬಲ್ ಆಗಿತ್ತು, ಅದಕ್ಕೋಸ್ಕರ ಮಾಡಿದೆ. ಗೊಲ್ಲರದ್ದು ಮಾಡಿದ್ದೆ ನಾನು, ಕಾಡು ಗೊಲ್ಲರದ್ದು. ಆಮೇಲೆ ಇವರು ಎಂತವರು ಕಬ್ಬಲಿಗರು, ಕೋಲಿ ಸಮಾಜ, ಗಂಗಾ ಮತಸ್ಥರು, ಅವ್ರದ್ದು ಶಿಫಾರಸ್ ಮಾಡಿದ್ದೆ ನಾನು. 2 ಸಾರಿ ಶಿಫಾರಸ್ ಮಾಡಿದ್ದೀನಿ. ಆಗ ನಾಯಕರದು ಶಿಫಾರಸ್ ಮಾಡಿದ್ದೆ ನಾನು, ಶಿಫಾರಸ್ ಮಾಡಿದ್ದೆ. ಯಾಕಂತಂದ್ರೆ ಈ ತಳವಾರರು ಮತ್ತು ಪರಿವಾರದವರು ಬಿಟ್ಟೋಗ್ಬಿಟ್ಟಿದ್ರು, ಅವ್ರದ್ದು ಶಿಫಾರಸ್ ಮಾಡಿದ್ದೆ ನಾನು. ಆಮೇಲೆ ಗೋಂಡ, ರಾಜಗೊಂಡ ಈಗಾಗಲೇ ಎಸ್ಟಿನಲ್ಲಿದ್ದಾರೆ ಕುರುಬರು. ಕಾಡು ಕುರುಬ, ಜೇನ್ ಕುರುಬ ಎಸ್ಟಿನಲ್ಲಿ ಇದ್ದಾರೆ ಕುರುಬರು. ಅವ್ರು ಎಲ್ಲಿದ್ದಾರೆ? ಬೀದರ್, ಗುಲ್ಬರ್ಗ, ಯಾದಗಿರಿ ಆ ಭಾಗದಲ್ಲಿ ಇದ್ದಾರೆ. ಕೊಡಗು ಇಲ್ಲ, ಆಲ್ಮತಸ್ಥರಲ್ಲಿ ಇರೋದು. ಅಲ್ಲಿ ಗೋಂಡಾದವ್ರು ಇಲ್ಲ. ಗೋಂಡ ಜನ ಇರೋದು ಬೀದರ್, ಗುಲ್ಬರ್ಗ, ಯಾದಗಿರಿ. ಮತ್ತೆ ಬೇರೆ ಕುರುಬರು ಇದಾರಲ್ಲ, ಅವರು ಸಿನಾನಿಮಸ್. ಅವ್ರಿಗೆ ಈ ಗೋಂಡ, ರಾಜಗೊಂಡನವರು ಸಿನಾನಿಮಸ್. ಅವ್ರನ್ನು ಸೇರ್ಸ್ ಮಾಡ್ರಿ ಅಂತ ಶಿಫಾರಸ್ ಮಾಡಿದ್ದೀನಿ ನಾನು. 3 ಜಿಲ್ಲೆಗಳದು. ಆಮೇಲೆ ಕೊಡಗಿನಲ್ಲಿ ಇದೆಯಲ್ಲ, ಕೊಡಗಿನಲ್ಲಿ ಇರ್ತಕ್ಕಂಥ ಆಲ್ ಕುರುಬಾಸರ್ ಎಸ್ಟೀಸ್, ಕೊಡಗಿನಲ್ಲಿ ಇರ್ತಕ್ಕಂಥ ಆಲ್ ಕುರುಬಾಸರ್ ಎಸ್ಟೀಸ್, ಅವ್ರ ಜೊತೆಗೆ ಆಲುಮತ ಅಂತ ಕರ್ಕತಾರಲ್ಲಿ, ಅವ್ರನ್ನೂ ಮಾಡ್ರಿ ಅಂತ ಕಳಿಸ್ಕೊಟ್ಟಿದ್ದೇನೆ ಶಿಫಾರಸ್ ಮಾಡಿ. ಸೊ ಕೇಂದ್ರದಲ್ಲಿ ಗೊಲ್ಲರದಿದೆ, ಕಬ್ಬಲಿಗರದಿದೆ, ಗೋಂಡ ಸಮಾಜದವ್ರದ್ದಿದೆ, ಕುರುಬರದಿದೆ. ಇವ್ರು ಬಂದು ಎಷ್ಟು ದಿನ ಆಯ್ತು ಅಧಿಕಾರಕ್ಕೆ ಬಂದು? 7 ವರ್ಷ ಆಯ್ತಾ ಬಂತು. 7 ವರ್ಷ ಆಯ್ತಾ ಬಂತು. ಇವರು ನರೇಂದ್ರ ಮೋದಿ ಅವರು ಬಂದು ಯಾಕೆ ಇವತ್ತಿನವ್ರಿಗೆ ತೀರ್ಮಾನ ತಗೊಂಡಿಲ್ಲ? ಯಡಿಯೂರಪ್ಪ ಏನ್ ಮಾಡ್ತಾ ಇದ್ರು? ಅಲ್ಲ, ಈಶ್ವರಪ್ಪ ಏನ್ ಮಾಡ್ತಾ ಇದ್ರು? 7 ವರ್ಷದಿಂದ ಒತ್ತಡ ಹಾಕಿ ಮಾಡಿಸ್ಬೇಕಾಗಿತ್ತಲ್ಲಪ್ಪ. ಅದನ್ನು ಮಾಡಲಿಲ್ಲ. ಈಗ ರಾಜಕೀಯಕ್ಕೋಸ್ಕರವಾಗಿ ನಾವು ಆಯ್ತಪ್ಪ, ನಾ ಎಸ್ಟಿ ಕುರುಬರನ್ನ ಎಸ್ಟಿ ಮಾಡಬೇಡಿ ಅಂತ ಹೇಳಿದ್ದ ನಾನು. ಸಿದ್ದರಾಮಯ್ಯನಿಗೆ ವಿರುದ್ಧವಾಗಿ ರಾಜಕಾರಣ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ನ್ಯಾಯದ ಪರ ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಹೊರತು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸಾಮಾಜಿಕ ನ್ಯಾಯದ ಪರ ಅದರಲ್ಲಿ ರಾಜಿನೇ ಇಲ್ಲ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಮ್ಯಾಂಡ್ ಮಾಡ್ತಾ ಇದ್ದೆ. ನಾನು ಬ್ಯಾಕೋ ಕ್ಲಾಸ್ನವ್ರಿಗೆ ರಾಜಕೀಯ ಮೀಸಲಾತಿನೂ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೆ. ಈಗ ಲೋಕಸಭೆ, ವಿಧಾನಸಭಾ, ಲೋಕಸಭೆಯಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಪಂಚಾಯತಿಗಳಲ್ಲಿ ಕೊಟ್ಟಿದ್ದೀವಿ. ಅದೇ ತರ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲೂ ಕೂಡ ಕೊಡಬೇಕು. ಯಾಕಂದ್ರೆ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ತಗೊಬಂದಿದ್ದೇವೆ ನಾವು. ಸಹಕಾರಿ ಕ್ಷೇತ್ರದಲ್ಲಿ ತಗೊಬಂದಿದ್ದೇವೆ ನಾವು. ಇಲ್ಲಿ ಮಾಡಲಿಲ್ಲ. ಈ ಸರ್ಕಾರ ಮಾಡ್ತದೆ ಅಂತ ನಂಬಿಕೆ ಇಲ್ಲ. ಹಾಗಂತೇಳಿ ನಾವು ಕೈ ಬಿಡಾಗಿಲ್ಲ. ಹೋರಾಟ ಮಾಡುತ್ತಲೇ ಇರಬೇಕು. ನ್ಯಾಯ ಸಿಕ್ಕವರಿಗೆ ನಿರಂತರವಾಗಿ ಹೋರಾಟ ಮಾಡಬೇಕು. ಆಮೇಲೆ ಯಾರ ವಿರುದ್ಧ ಅಲ್ಲ ಇದು. ಸಂವಿಧಾನದ ರೀತಿಯ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಅಷ್ಟೇ. ಸಂವಿಧಾನದ ರೀತಿಯ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಯಾರ ವಿರುದ್ಧನೂ ಇಲ್ಲ, ಯಾರ ಪರನೂ ಇಲ್ಲ. ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದೆ, ಅದು ಪಡ್ಕೋಬೇಕೋ ಬೇಡ? ಬಿಟ್ಬಿಟ್ರೆ ಬೇರೆಯವ್ರು ಲಪ್ಟಾಯಿಸ್ಕೊಂಡೋಯ್ತಾರೆ. ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನೀವು ಹೋರಾಟನ ಹೆಚ್ಚು ಮಾಡದೆ ಹೋದರೆ ನಿಮ್ಮನ್ನು ಯಾರು ಕೇಳೋರಿಲ್ಲ, ಹೇಳೋರು ಇರೋದಿಲ್ಲ. ಹೇಳ್ಬಿಡ್ತೀನಿ,
ಇದೇ ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಲಿಲ್ವಾ? ಮಾಡಿದ್ರು ಸರ್, ನಡೀತಾ ಇದೆ. ಕಕಾಕಾಲ್ ಹೆಲ್ಕರ್ ವರದಿ ವಿರೋಧ ಮಾಡಲಿಲ್ವಾ? ಮಾಡಿದ್ರು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ IIT, IIM ಈ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಅರ್ಜುನ ಎಂತವರು ಅರ್ಜುನ್ ಸಿಂಗ್ ಅವರು ಎಜುಕೇಶನ್ ಮಿನಿಸ್ಟರ್ ಇರುವಾಗ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟರು. ಇದೇ ಅನಂತಕುಮಾರ್ ಸತ್ತೋಗ್ಬಿಟ್ಟಿದ್ದಾರೆ. ಇವ್ರ ನೇತೃತ್ವದಲ್ಲಿ ದೊಡ್ಡದಾಗಿ ವಿರೋಧ ಮಾಡೋದು. ನಾವು ಒಂದು ಪ್ರತಿಭಟನೆ ಇದನ್ನೆಲ್ಲ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದು ನಾವು. ಇವತ್ತು ಎಲ್ಲ ಕಡೆ ಇವತ್ತು ಇದಕ್ಕೆ ಮಂಡಲ್ ಕಮಿಷನ್ ರಿಪೋರ್ಟು 27% ಮೀಸಲಾತಿ ಕೊಟ್ಟದ ಹಿಂದುಳಿದವರಿಗೆ. ಅದನ್ನು ವಿರೋಧ ಮಾಡಿದ್ರು. ಶಾಲಾ ಮಕ್ಕಳನ್ನೆಲ್ಲ ಎತ್ಕಟ್ಬಿಟ್ಟು ಪಾಪ ಆ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಂಡು ಮಟ್ಟ ಮಾಡಬಹುದು. ಇದೇ ರಾಮಜೋಯಿಸಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಿಂದುಳಿದವರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದನ್ನ ವಿರೋಧ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಯಾರವರು? ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದವರು. ಬಟ್ ನಿಮ್ಗೇನು ಅನ್ಸದೇ ಇಲ್ವಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಅನ್ಸದೇ ಇಲ್ವಾ ನಿಮ್ಗೆ? ನಾವು BCMP ಮೀಸಲಾತಿ ಕೊಟ್ಟವಲ್ಲ, ಅದು ಕೊಡದೇ ಹೋಗಿದ್ರೆ ಇವತ್ತು ಬಹಳ ಜನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಆಯ್ತಿದ್ರ? ಆಯ್ತಿದ್ರ? ರಾಜಕೀಯ ತುಳಿದು ಬಿಡ್ತಾ ಇದ್ರು ಸುಳಿಯರು. ಸೊ ಇವೆಲ್ಲನ ವಿರೋಧ ಮಾಡಿ ರಾಮಜೋಯಿಸರವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನೀವು ಸುಮ್ಮನೆ ಇದ್ರೆ ನಿಮ್ಮನ್ನು ಯಾರು ಕೇಳೋದಿಲ್ಲ. ನೀವು ಸಂಘಟಿತರಾಗಿ ಹೋರಾಟ ಮಾಡಬೇಕು. ಇವತ್ತು ಪ್ರಾರಂಭ ಮಾಡಿದ್ದೀರಿ, ಇದು ನಿಲ್ಲಬಾರದು ಇಲ್ಲಿಗೆ. ನಿಮ್ಮ ಡಿಮ್ಯಾಂಡ್ಸ್ ಈಡೇರೋವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಮಾಡಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ.